ಇವತ್ತು ನಾನು ಯಾವ ರೀತಿ ನೆನೆಸಿದ ನೆಲಗಡಲೆ ಬೀಜ ಅಂದರೆ ಪೀನಟ್ಸ್ ಅದರ ಪೇಸ್ಟಿನ ಮಹತ್ವ ಮತ್ತು ಅದು ಯಾವ ರೀತಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಆಹಾರವಾಗಿ ಶಕ್ತಿಯುತವಾಗಿ ಇರಲು ಉಪಯೋಗ ಆಗುತ್ತೆ ಅಂತ ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ಒಂದು ಪೀನಟ್ ಪೇಸ್ಟ್, ನೆಲಗಡಲೆ ಪೇಸ್ಟ್, ಈವನ್ ಯಾರು ವೆಯ್ಟ್ ಜಾಸ್ತಿ ಆಗಿರ್ತಾರೆ ಅವ್ರು ಲಾಸ್ ಆಗಬೇಕಂದ್ರೂ ಇದು ಯೂಸ್ ಮಾಡ್ಬೋದು. ಪ್ರೋಟೀನ್ ಇಂಟೇಕ್ ತೊಗೊಳ್ಬೇಕಂತೇನು ಡಬ್ಬದೆಲ್ಲ ಯೂಸ್ ಮಾಡ್ತಾರೆ, ಅದ್ರ ಬದಲು ಇದೇ ಅವ್ರು ಮಾಡ್ಕೊಂಡು ತಿನ್ಬೋದು. ಆಮೇಲೆ ಇದು ತಿಂದರೆ 5 ರಿಂದ 6 ಗಂಟೆ ನೀವು ಹೊಟ್ಟೆನೇ ಸೇರಿಲ್ಲ. ಆಮೇಲೆ ಇಟ್ಸ್ ಬ್ಯೂಟಿಫುಲ್ ಆಗಿದೆ. ಸದ್ಗುರು ಅವರು ಇದನ್ನ ಭಾರಿ ಬ್ಯೂಟಿಫುಲ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರು ಹನಿ ಅಂದರೆ ಜೇನುತುಪ್ಪನ ಯೂಸ್ ಮಾಡಕ್ಕೆ ಹೇಳಿದ್ದಾರೆ ಟೇಸ್ಟ್ಗೆ. ನನಗೇನು 99% ಜೇನುತುಪ್ಪ ಡೂಪ್ಲಿಕೇಟ್ ಇರೋದ್ರಿಂದ ನಾನು ಅದರ ಬದಲು ಡೇಟ್ಸ್ ಅಂದರೆ ಖರ್ಜೂರ ಯೂಸ್ ಮಾಡೋದಕ್ಕೆ ಹೇಳಿದ್ದೀನಿ. ಯಾಕೆಂದ್ರೆ ಖರ್ಜೂರ ಭಾರಿ ಇಂಪಾರ್ಟೆಂಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಆಗಲಿ ಅಥವಾ ಯಾವುದೇ ಪೇಷಂಟ್ಸ್ಗಾಗಲಿ ಅದು ತುಂಬ ಉಪಯುಕ್ತ ಅಂತ ಹೇಳ್ತೀನಿ. ಈಗ ಯಾವ ರೀತಿ ಮಾಡಬೇಕು? ಸಿಂಪಲ್. 1 ಮುಷ್ಟಿ ನೆನೆಸಿದ ಅಥವಾ ಮೊಳಕೆ ಕಟ್ಟಿದ ನೆಲಗಡಲೆ ಅಂದರೆ ಕಡಲೆ ಬೀಜ ಅಂತ ಹೇಳ್ತೀವಿ ನಾವು, ಅದನ್ನು ಇಂಗ್ಲೀಷ್ನಲ್ಲಿ ಪೀನಟ್ಸ್ ಹೇಳ್ತೀವಿ. ಆ 1 ಮುಷ್ಟಿ ಅಂದರೆ 3 ಟೇಬಲ್ ಸ್ಪೂನ್ ನಾವು ಅನ್ನ ತಿನ್ನೋ ಸ್ಪೂನು. ಆಮೇಲೆ 2 ಡೇಟ್ಸ್, ಏಲಕ್ಕಿ ಬಾಳೆಹಣ್ಣು ಆದರೆ 2, ಪಚ್ಚ ಬಾಳೆ ಆದರೆ 1. ಇದನ್ನೆಲ್ಲದನ್ನ ಮಿಕ್ಸಿನಲ್ಲಿ ಹಾಕಿ ಪೇಸ್ಟ್ ಮಾಡಿ ತಿಂದರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಯು ಕಾಂಟ್ ಇಮ್ಯಾಜಿನ್. 5 ರಿಂದ 6 ಗಂಟೆ ನಿಮ್ಗೆ ಹೊಟ್ಟೆನೇ ಸಿಗಲ್ಲ. ಆಮೇಲೆ ಹೊಟ್ಟೆನೂ ಮುಂದೆ ಬರೋದಿಲ್ಲ. ಎನಾರ್ಮಸ್ ಎನರ್ಜಿ ಇರುತ್ತೆ. ಇದು ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾನು ಅಡ್ವೊಕೇಟ್ ಮಾಡ್ತೀನಿ. ಯಾಕೆಂದರೆ ಕ್ಯಾನ್ಸರ್ ಪೇಷಂಟ್ಸ್ಗೆ 100% ಬೇಯಿಸದೇ ಇರೋ ಆಹಾರ ತಿನ್ನೋದಕ್ಕೆ ನಾನು ಹೇಳ್ತೀನಿ. ಬಾಡಿನ ಅಸಿಡಿಕ್ ಲೆವೆಲಿಂದ ಆಲ್ಕಲೈನ್ ಲೆವೆಲ್ ಬರೋದಕ್ಕೆ. ಯಾಕಂದ್ರೆ ನನ್ನ ಹತ್ರ ಬರೋರೆಲ್ಲ ಅದನ್ನು 3rd 4th ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ಸು, ಅವರಿಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರ್ತದೆ. ಸೊ ಆದ್ದರಿಂದ ಇದನ್ನು ವಿಡಿಯೋಲ್ಲೂ ಇಟ್ಟಿದ್ದೀನಿ. ಸೊ ಅದನ್ನು ನೋಡಿ ನೀವು ಆ ಒಂದು ಡೀಟೇಲ್ಸ್ ಬೇಕಂದರೆ PDF ಅಲ್ಲಿ ನೀವು ಡೌನ್ಲೋಡು ಮಾಡ್ಕೊಳ್ಬೋದು. ಥ್ಯಾಂಕ್ ಯು.